ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಪೂಜೆ ಎಲ್ಲ ಆಯಿತು. ಸ್ನಾನ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋದು, ಹುಳಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಳಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಬೇಕು. ರೈಸ್ ಇರಬೇಕು, ಮುದ್ದೆ ಒಂದು ಮಾಡಬೇಕನ್ಸುತ್ತೆ. ಸಾಂಬಾರಿಗೆ ಇಡಬೇಕು. ಇವತ್ತು ಯಾರೋ ನಮ್ಮೂರಲ್ಲಿ ಆಂಜನೇಯ ಅಂದರೆ ದೇವರು ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಇವಾಗ ಇನ್ನೂ ದೇವರು ಬಂದಿಲ್ಲ. ನಾನೀಗೆಲ್ಲ ಬಾಗಿಲು ತೊಳೆದು ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಒಳಗಡೆ ಬಂದೆ. ಪೂಜೆಗೆ ದೇವ್ರು ಬರೋಷ್ಟರಲ್ಲಿ ಸಾಂಬಾರಿಗೆ ಇಡೋಣ ಅಂತ ಅನ್ಕೋತಾ ಇದ್ದೀನಿ. ಬನ್ನಿ ಸಾಂಬಾರಿಗೆ ಇಡೋಣ. ತರಕಾರಿ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಬ್ಬೇನೂ ಹಾಕಲ್ಲ, ಸುಮ್ಮನೆ ಪ್ಲೈನಾಗೇನೆ ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹುಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಇವತ್ತು ಬೆಳಗ್ಗೆ ಒಂದೇ ಟೈಮ್ ತಿಂದಿರೋದು. ಯಾಕೋ ಗೊತ್ತಿಲ್ಲ, ತಿಂಡಿ ತಿನ್ನೋದಕ್ಕೆ ಬೇಜಾರಾಗ್ತಾಯಿತ್ತು. ಇವತ್ತು ತುಂಬ ಲೇಟಾಗಿ ತಿಂಡಿ ತಿಂದೆ. ನಾನು 12:15 ಅನಿಸುತ್ತೆ ನಾನು ತಿಂಡಿ ತಿಂದಾಗ. ಹಾಗಾಗಿ ಇವಾಗ ಯಾಕೋ ಹೊಟ್ಟೆ ಹಸಿತಾ ಇದೆ. ಆಲ್ರೆಡಿ 7:15 ಆಗಿದೆ ಟೈಮು. ಅದಕ್ಕೆ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ಇವಾಗ ಅಡುಗೆ ಮಾಡಬೇಕು. ಬನ್ನಿ ಫಸ್ಟು ಸಾಂಬಾರಿಗೆ ಇಡೋಣ. ಅಷ್ಟರಲ್ಲಿ ದೇವರು ಮೆರವಣಿಗೆಗೆ ಬರುತ್ತೆ ಅನಿಸುತ್ತೆ. ಬೇಗ ಬೇಗ ತರಕಾರಿ ಕಟ್ ಮಾಡಿ ಸಾಂಬಾರಿಗೆ ಇಟ್ಬಿಡೋಣ. 1-2-3 ಜನ ಈ ರೀತಿ ಇದ್ದಾಗ ಆದಷ್ಟು ಚಿಕ್ಕ ಕುಕ್ಕರಲ್ಲಿ, ಅಂದರೆ ಒಂದು 3 ಲೀಟ್ರ್ ಕುಕ್ಕರ್ ಇರುತ್ತಲ್ಲ, ಅದರಲ್ಲೇ ಅಡುಗೆ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಅಡುಗೆ ಮಾಡ್ಕೋಬೋದು ಅಂತ ಅಷ್ಟೇನೇನೆ. ಮೊದಲು ನಾನು ಜಾಸ್ತಿ ದೊಡ್ಡ ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ಅಂದರೆ ಚಿಕ್ಕ ಕುಕ್ಕರ್ ಏನೋ ತೊಗೊಂಡಿರಲಿಲ್ಲ, ಆವಾಗ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾಯಿತ್ತು. ಇವಾಗ 3 ಲೀಟ್ರ್ ಕುಕ್ಕರಲ್ಲಿ ಮಾಡ್ತೀನಿ. ಹಾಗಾಗಿ ಒಂದು ಸ್ವಲ್ಪ ರೈಸು, ಒಂದು ಸ್ವಲ್ಪ ಸಾಂಬಾರು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇರೋರು 3 ಜನಕ್ಕೆ ಇನ್ನೆಷ್ಟು ಮಾಡಬೇಕಲ್ವ. ನೋಡಿ, ಆಲ್ರೆಡಿ ದೇವರು ಬರ್ತಾಯಿತ್ತು. ಹೆಂಗೆ ಆಗ್ತಾಯಿತ್ತು ಅಂದರೆ ನಿಮಗೂ ಇದೇ ರೀತಿನ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಯ್ಯೋ ದೇವ್ರು ಬಂದ್ಬಿಡ್ತೇನೋ ಅಂತ ಹೇಳಿ ಗಡಿಬಿಡಿಲೇನೆ ನಾನು ಅಡುಗೆಗಿಟ್ಟೆ. ಇನ್ನೂ ಬರಲಿಲ್ಲ. ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಸೌಂಡ್ ಮಾಡಿದ್ರೆ ಗೊತ್ತಾಗುತ್ತೆ ದೇವ್ರು ಬರ್ತಾ ಇದೆಯಾ ಏನು ಅಂತ ಹೇಳಿಬಿಟ್ಟು. ಫಸ್ಟ್ ಎಲ್ಲ ಟಮಟೆ ಹೊಡೆದ್ರು, ಆಮೇಲೆ ಪಟಾಕಿ ಹೊಡೆದ್ರಲ್ಲ, ಆವಾಗ ಗೊತ್ತಾಯಿತು ಇವಾಗ ದೇವರು ಬರ್ತಾ ಇದೆ ಅಂತ ಹೇಳಿಬಿಟ್ಟು. ನಾನು ಆರತಿನೆಲ್ಲ ತೊಗೊಂಡು ಆಚೆ ಬಂದು ಎಲ್ಲರೂ ಆರತಿ ತೊಗೊಂಡು ನಿಂತಿದ್ದೀವಿ. ನೋಡಿ, ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆರತಿನ ಎಲ್ಲರೂ ತೊಗೊಂಡು ಹೋಗ್ತಾಯಿದ್ದೀವಿ. ಯಾರಾದರೂ ಅರ್ಸ್ಕೊಂಡಿದ್ರೆ ಮಾತ್ರನೇ, ಅಂದರೆ ಮದುವೆ ಮನೆಯವರು, ಇಲ್ಲಾಂದರೆ ಗುರುಪ್ರವೇಶ ಮಾಡಿರೋರು, ಏನಾದರೂ ವಿಶೇಷ ಇದ್ದರೆ ಮಾತ್ರನೇ ಈ ರೀತಿ ದೇವ್ರ ಮೆರವಣಿಗೆ ಮಾಡಿಸುವಂಥದ್ದು. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಹಬ್ಬ ಹರಿದಿನ ಆ ರೀತಿ ಇರುತ್ತಲ್ಲ, ಆವಾಗ ಅಷ್ಟೇನೇ ಮೆರವಣಿಗೆ ಮಾಡೋದು. ಯಾವಾಗಲೂ ಏನು ಮೆರವಣಿಗೆ ಮಾಡಲ್ಲ. ಆವತ್ತಿನ ಆ ಮದುವೆ ಮನೆಯವರು ಯಾರೋ ನಾವು ದೇವ್ರ ಮೆರವಣಿಗೆ ಮಾಡಿಸ್ತೀವಿ ಅಂತ ಹೇಳಿ ಹರಕೆ ಕಟ್ಕೊಂಡಿದ್ರಂತೆ. ಹಾಗಾಗಿ ಅಂದರೆ ಆ ರೀತಿ ಅಂದ್ಕೊಂಡಿದ್ರಂತೆ, ಅವರು ಮಾಡಿಸ್ತಾ ಇದ್ದಾರೆ. ಅವಾಗೆಲ್ಲ ದೇವ್ರನ್ನ ಹೆಗ್ಲ ಮೇಲೇ ಊರೋರು, ಇವಾಗ ಯಾರೂ ಊರಲ್ಲ. ಈ ರೀತಿ ಟ್ಯಾಕ್ಟ್ರಲ್ಲಿ ದೇವ್ರನ್ನ ಕಟ್ಟಿ ತೊಗೊಂಡೋಗ್ತಾರೆ. ಬನ್ನಿ ದೇವ್ರಿಗೆ ಪೂಜೆ ಮಾಡಿಸೋಣ.
ಕಂಟಿನ್ಯೂಷನ್ ಬ್ಲಾಗು. ಎದ್ದು ತಿಂಡಿ ಎಲ್ಲ ಆಯಿತು. ತಿಂಡಿ ಅಂದರೆ ಮಾಡಿಟ್ಟಿದ್ದೀನಿ. ತಿಂಡಿಗೆ ರಕ್ಷಿ ನೆನ್ನೆನೇ ಪೂರಿ ಮಾಡಮ್ಮ ಅಂತ ಕೇಳ್ತಾ ಇದ್ದ. ಅವನಾಗಲೇ 2-3 ದಿನದಿಂದ ಪೂರಿ ಬೇಕು ಕಣಮ್ಮ ಅಂತ ಕೇಳ್ತಾ ಇದ್ದ. ಹಾಗಾಗಿ ಅವ್ನಿಗಿಷ್ಟ ಅಂತ ಹೇಳಿ ಪೂರಿನ ಮಾಡಿದ್ದೀನಿ. ಚಪಾತಿ ಹಿಟ್ಟು ಮಾಮೂಲಿ ಕಲಿಸಿದ್ದೀನಿ. ರಕ್ಷಿಗೆ ಪೂರಿ ಮಾಡಿಕೊಡೋದು, ನಮಗೆಲ್ಲ ನಾರ್ಮಲಾಗಿ ಚಪಾತಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇವಾಗ ಒಂದು ಹತ್ರ ಹಸು ಕಟ್ಟಾಕ್ಬಿಟ್ಟು ಬರಬೇಕು. 7:45 ಆಗಿದೆ ಟೈಮ್ ಬಂದು. ಇವಾಗ ಹಸು ಕಟ್ಟಾಕ್ಬಿಟ್ಟು ಬರೋಣ ಅಂತ ಹೇಳಿ ಬೆಳಗ್ಗೆನೇ ಹೋಗ್ತಾಯಿದ್ದೀನಿ. ಮತ್ತು ನಾನು ಯಾವಾಗಲೂ ಒಂದು ಸರಿ ಹೇಳಿದ್ದೆ, ನಾನು ಬೆಳಗ್ಗೆ ಟೈಮ್ ಬೇಗ ಹೋದಾಗ ನಿಮಗೆ ಡ್ರ್ಯಾಗನ್ ಫ್ರೂಟ್ ಏನಾದರೂ ಹೂವು ಅರಳಿದರೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ನೋಡೋಣ ಇವತ್ತು ಏನಾದರೂ ಯಾವುದಾದ್ರೂ ಹೂವು ಅರಳಿದರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಹೊಲ್ದ ಹತ್ರ ಹೋಗಿ ಹಸು ಕಟ್ಟಾಕ್ಬಿಟ್ಟು ಬರೋಣ. ಬಂದು ಆಮೇಲೆ ಚಪಾತಿ ಉತ್ಕೊಂಡ್ರೆ ಆಯಿತು. ಸಾಗು ಮತ್ತು ಚಪಾತಿ ಹಿಟ್ಟೆಲ್ಲ ರೆಡಿ ಇದೆ ಅಲ್ವಾ, ಬಂದು ರೆಡಿ ಮಾಡಿ ಕೊಡೋದು ಅಂತ ಹೇಳಿಬಿಟ್ಟು ಇವಾಗ ಹೊಲ್ದ ಹತ್ರ ಹೋಗಿ ಬರಬೇಕು. ಹೊಲ್ದ ಹತ್ರ ಹೋಗೋಣ ಬನ್ನಿ. ಹಸು ಕಟ್ಟಾಕೋಣ ಅಂತ ಹೇಳಿಬಿಟ್ಟು ನಾನು ಹೊಲ್ದ ಹತ್ರ ಬರ್ತಾಯಿದ್ವಿ. ನಾನು ರಕ್ಷಿ ಇಬ್ಬರೂ. ಅವಾಗೆಲ್ಲ ನೋಡಿ ಈ ಥರನೇ ಹೊಲನ ಉಳ್ತಾ ಇದ್ದಿದ್ದು. ಅವಾಗೆಲ್ಲ ಟ್ರ್ಯಾಕ್ಟ್ರು ಏನು ಇರಲಿಲ್ಲ ಅಲ್ವಾ, ಇದೇ ರೀತಿ ಹೊಲನ ಉಳ್ತಾಯಿದ್ರು 2 ಎತ್ತುಗಳನ್ನ ಹಾಕ್ಕೊಂಡು. ಇಷ್ಟು ಬೆಳಗ್ಗೆನೇ ಬಂದು ಅವ್ರು ಆಲ್ರೆಡಿ ಅಷ್ಟೊಂದು ಆ ಕಡೆ ಈಗ ತೋರಿಸಿದ್ನಲ್ಲ ಅಷ್ಟೊಂದೆಲ್ಲ ಹೊಲನ ಉತ್ತಿದ್ದಾರೆ ನೋಡಿ. ಅವಾಗೆಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಆ ಗಂಡಸರೆಲ್ಲ ಹಸು ಹೊಡ್ಕೊಂಬಂದು ಈ ರೀತಿ ಹೊಲನ ಉಳ್ತಾಯಿದ್ರು. ಹೆಂಗಸ್ರು ಆಮೇಲೆ ಊಟ ತೊಗೊಂಡು ಬರುವಂಥ ಪದ್ಧತಿ ಇತ್ತು. ಇವಾಗೆಲ್ಲ ಟ್ರ್ಯಾಕ್ಟ್ರ್ ಬಂದಮೇಲೆ ಇದೆಲ್ಲ ಸ್ವಲ್ಪನೇ ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ಬೋದು. ಹಸು ಕಟ್ಟಾಕೋಣ ಅಂತ ಹೇಳಿ ಬಂದ್ವಿ. ಬೆಳಗ್ಗೆ ಎಷ್ಟು ಕೂಲ್ ಆ್ಯಂಡ್ ಕಾಮಾಗಿತ್ತು ಗೊತ್ತಾ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ರಕ್ಷಿ ಬಂದ್ಬಿಟ್ರಂತೂ ಒಂದು ನಿಮಿಷನೂ ಒಂದು ಸುಮ್ಮನೆ ಇರೋದಕ್ಕೆ ಬಿಡಲ್ಲ, ಮಾತಾಡ್ತಾನೆ ಇರ್ತಾನೆ. ಅದಕ್ಕಮ್ಮ ಮೇಲೆ ಹೋಗೋದಾ ಬೇಡವಾ ಅಂತ ಕೇಳ್ತಾ ಇದ್ದ. ಇಲ್ಲ ಕಣಪ್ಪ ಮೇಲೆ ಹೋಗೋಣ, ನೋಡೋಣ. ನಾವು ಅವತ್ತು ಎಷ್ಟೊತ್ತಿಗೆ ಗೊತ್ತಾ, ಒಂದು 8 ಗಂಟೆ ಏನೋ ಆಗಿತ್ತು ಅಷ್ಟೇ ನೋಡಿ. ಅಷ್ಟೊತ್ತಿಗಾಗಲೇ ಎಷ್ಟು ಬಿಸಿಲು ಬರ್ತಾಯಿದೆ ಅಂತ. ನಾನು ರಕ್ಷಿನ ಸ್ಕೂಲಿಗೆ ಬಿಡೋಷ್ಟರಲ್ಲಿ ಹಸು ಎಲ್ಲ ಕಟ್ಟಾಕ್ಬಿಟ್ಟು ಆಮೇಲೆ ಬಂದು ನಾನು ತಿಂಡಿ ಮಾಡಿದ್ದು. ಪೂರಿ ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡೆಲ್ಲ ಇಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಹೋಗಿ ನಾನು ಪೂರಿನ ಮಾಡಿದ್ದು. ಪೂರಿ ಮಾಡಿ ಸಾಗುನ ಮಾಡಿದ್ದೆ. ಅಷ್ಟರಲ್ಲಾಗಲೇ ಎಷ್ಟು ಬಿಸಿಲು ಬರ್ತಾಯಿದೆ ನೋಡಿ. ಅದಕ್ಕೆ ರಕ್ಷಿನ ಕರ್ಕೊಂಡು ಹಸು ಎಲ್ಲ ಕಟ್ಟಾಕ್ಬಿಟ್ಟು ಇವಾಗ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಹೊಲ್ದ ಹತ್ರ ಬಂದ್ವಿ. ಹಸು ಎಲ್ಲ ಕಟ್ಟಾಕಿದ್ದಾಯಿತು. ಇವಾಗ ಇಲ್ಲೊಂದು ಮಗ್ಗು ನೆನ್ನೆ ದಿನ ಡ್ರ್ಯಾಗನ್ ಫ್ರೂಟ್ತು ನೋಡೋಣ ಹಳ್ಳಿದೇನೋ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡೋಣ ಬನ್ನಿ. ಎಲ್ಲ ಆಗಲೇ ಕಾಯಿ ಆಗಿಬಿಟ್ಟಿದೆ. ಈಗೆಲ್ಲ ಅಲ್ಲೊಂದು ಆಗ್ತಾಯಿದೆ. ಹಳ್ಳದ ರಕ್ಷಿತಪ್ಪ ತಿರ್ಗಿಸೋಕಾಯ್ತದ ಚಿನ್ನೀರನ್ನ ಅಲ್ಲಿ ಜೇನು ಒಯ್ತಾ ಅದಮ್ಮ. ಆಗಲೇ ಚಿನ್ನಿ ಇದು ಹಳ್ಳಿ ಇದಾಗ್ಬಿಟ್ಟದೆ. ನಮ್ಗೆ ಗೊತ್ತಾಯ್ತದೆ ಅದು ಇನ್ನೂ ಹಿಂಗೆ ಅಗ್ಲಿಗಿರ್ತದೆ ಕಣಪ್ಪ. ಬೆಳಗ್ಗೆ ಬಂದರೆ ಏನು ಸಕ್ಕತ್ತಾಗದೆ ನೋಡ್ರಿ ರಕ್ಷಿ. ತೋರ್ಸಮ್ಮ ಜೇನುಳ ನೋಡು ಅಷ್ಟರೊಳಗೆ ಎಷ್ಟೊಂದೇ ಉಪ್ಪಪ್ಪ. ಎಷ್ಟು ಹೂವು ಕಿಳ್ಬಿಡ ಅಪ್ಪ ಬೈತದೆ. ಕೈ ಬಂದ್ಬಿಟ್ಟು ಕಣೋ ಜೇನುಳ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಿದೆ ಅಂತ. ಚೆನ್ನಾಗದಲ್ವಾ? 2 3 4 ಏನಪ್ಪ ಇಲ್ಲೇ ಸುಮ್ಮನಿರು ಬಂಗಾರೆ. 1 ಅಲ್ಲೊಂದು 2 3 4 ನೋಡು ಎಷ್ಟೊಂದು ಜೇನುಳ ಕಾಣಿಸ್ತಾ ಇದೆ ಇವಾಗ. ಅಲ್ಲಿ ನೋಡಿ ಹೂದೊಳಗಡೆ ಈ ಹೂವು ಅಳ್ದಾಗ ನೋಡೋದೇ ಒಂದು ಚಂದ. ಇನ್ನು ಅಗ್ಲಿಗೆ ಇದೆಲ್ಲ ನೀಟಾಗಿರುತ್ತೆ ನೋಡಿ. ಇದೆಲ್ಲ ಆಲೆ ಸ್ವಲ್ಪ ಎಲೆ ಎಲ್ಲ ಬಾಡೋದಂಗೆ ಆಗಿದೆ ಹೂವುದ್ದು. ಅಂದರೆ ಇದು ಸ್ವಲ್ಪ ಆಗಲೇ ಅಳ್ಬಿಟ್ಟಿದೆ ಅಂತ ನಾನು ಹೇಳಿದ್ನಲ್ಲ. ಇದು ಜಾಸ್ತಿ ನೈಟ್ ಟೈಮೇ ಅಳ್ಳೋದು. ಇವಾಗ ಆಲ್ರೆಡಿ ಅದು ಮೊಗ್ಗು ಹಳ್ಳಿ ಈ ರೀತಿ ಎಲ್ಲ ಇಂಬ್ರೂವ್ ಆಗ್ತಾಯಿದೆ ಹೂವು ಎಲ್ಲ. ಬಿಡು ಬಂಗಾರಿ, ಅಳ್ದಾಗ ನೋಡೋಕೆ ಸಕ್ಕತ್ತಾಗಿರುತ್ತೆ. ಕಚ್ತದೆ ಬಿಡಪ್ಪ. ನೋಡಿ ಈ ಥರ ಇರುತ್ತೆ ಡ್ರ್ಯಾಗನ್ ಹೂವು ಹಿಂಗಿರುತ್ತೆ ನೋಡ್ರಿ. ಇನ್ನು ಮಿಕ್ಕಿದೆಲ್ಲ ಅಲ್ಲಿದ್ದಲ್ಲೇ ಒಂದೊಂದು ಕಾಯಾಗಿದೆ. ಇನ್ನು ಯಾವುದೂ ಅಷ್ಟೊಂದು ಹೂವಾಗಿಲ್ಲ. ಇನ್ನು ಚಿಕ್ಕ ಮೊಗ್ಗಾಗಿದೆ. ಅದಕ್ಕೆ ಇದು ಬೇಗ ಬಂದಿದ್ನಲ್ಲ. ಇನ್ನೂ ಒಂದಿನ ನಿಮ್ಗೆ ತೋರಿಸ್ಬೇಕಂತಲೇ ಬೇಗ ಬಂದು ತೋರಿಸ್ತೀನಿ. ಹೀಗೆ ಬೇಗನೆ ಬರ್ಬೇಕಣಪ್ಪ ಹೂವು ತೋರಿಸ್ಬೇಕು ಅಂದರೆ. ಒಂದು 5:30 6 ಗಂಟೆ ಹೆಂಗೆ ಬಂದಾಗ ತೋರಿಸ್ತೀನಿ. ನಮಗೆ ಮನೆ ಹತ್ರನೇ ಕೆಲಸ ಆಗ್ಬಿಡ್ತಲ್ಲ, ಅಷ್ಟು ಬೇಗ ಬರೋದಕ್ಕಾಗಲ್ಲ. ಹೂವು ಅವಾಗ ಅಳ್ಳಿರ್ಬೇಕಲ್ಲಪ್ಪ. ವೀಡಿಯೋ ಮಾಡ್ಕೊಬತ್ತದಪ್ಪ. ನಮ್ಮ ಮನೆಯವ್ರು ಆ ರೀತಿ ಏನಾದರೂ ಇದ್ದರೆ ಪಾಪ ವೀಡಿಯೋ ಎಲ್ಲ ಮಾಡ್ಕೊಂಬಂದು ಕೊಡ್ತಾರೆ. ನನಗೇನಾದರೂ ಅಲ್ಲಿ ಯೂಸ್ ಆಗುವಂಥದ್ದಿದ್ದರೆ ಅಂಥ ಜಾಗಗಳಿಗೆಲ್ಲ ನಾನೇನಾದರೂ ಹೋಗಿಲ್ಲ ಅಂದರೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಶೂಟ್ ಮಾಡ್ಕೊಂಬಂದು ಕೊಡ್ತಾರೆ. ಅವ್ರಿಗೆ ಅದೊಂದು ಇದೆಯಲ್ಲ ಶೂಟ್ ಮಾಡ್ಕೊಂಬಂದು ಕೊಡಬೇಕು ಅಂತ. ಅದಕ್ಕೆ ತುಂಬಾ ಖುಷಿ ನನಗಂತೂ.
ಇವಾಗ ಮನೆ ಹತ್ರ ಹೋಗೋಣ. ಆಗಲೇ ಬಿಸಿಲು ನೋಡಿ ಹಂಗೆ ಹೊಡಿತಾ ಇದೆ. ಇನ್ನು ಟೈಮ್ ಬಂದು 8:15. ಅಷ್ಟಕ್ಕೆ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ. ಇನ್ನು ಫುಲ್ಲು ಮಧ್ಯಾಹ್ನ ಆದರೆ ಇಷ್ಟು ಬಿಸಿಲು ಬರ್ಬೋದು. ಮೋಡ ಬೇರೆ ಇದೆಯಲ್ಲ, ಮಳೆ ಬರೋ ಥರ. ಹಾಗಾಗಿ ತುಂಬಾ ಬಿಸಿಲು ಇವಾಗ. ಮೋಡದ ಬಿಸಿಲು ಜಾಸ್ತಿ ಹೊಡೆಯುತ್ತೆ. ರಕ್ಷಿ ಆಲ್ರೆಡಿ ಓಡ್ತಾವನೆ. ಈಗ ಹೋಗಿ ರಕ್ಷಿನ ರೆಡಿ ಮಾಡಿ ತಿಂಡಿ ಎಲ್ಲ ಮಾಡಿ ಕೊಡಬೇಕು. ಬೆಳಗ್ಗೆ ಹೊಲ್ದ ಹತ್ರ ಬಂದುಬಿಟ್ರೆ ಒಂಥರ ಏನೋ ಪೀಸ್ಫುಲ್ಲಾಗಿರುತ್ತೆ. ಅಷ್ಟೊಂದು ಕೂಲಾಗಿ ಚೆನ್ನಾಗಿರುತ್ತೆ ವೆದರು ಅಷ್ಟೇನೇನೆ. ಇವತ್ತು ತುಂಬಾ ಬಿಸಿಲು ಬರ್ತಾಯಿದೆ. ಸೈಲೆಂಟಾಗಿರುತ್ತೆ. ಇಲ್ಲಿ ಯಾರ್ದು ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಏನಿಲ್ಲ. ಆರಾಮಾಗಿ ಬೆಳಗ್ಗೆ ಟೈಮ್ ಬಂದರೆ ಒಂದು ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಹೊಲ್ದ ಹತ್ರ. ಇವಾಗ ಮನೆ ಹತ್ರ ಹೋಗ್ಬೇಕು. ಮನೆಗೆ ಹೋಗೋಣ ಬನ್ನಿ. ಸೂರ್ಯ ಚಿನ್ನಿ ಕೊಡಿಲಿಕ್ಕೆ ಆರ್ಬಿಡ್ತದೆ ಕಣೋ ರಕ್ಷಿ. ನೋಡಿ ಮಕ್ಕಳು ಆಟ. ರಕ್ಷಿ ಎಣ್ಣೆ ಕಾಣೋದು ಕಾಯಿ ಇದೆ ನೋಡೋಣ. ಇರಪ್ಪ, ನೀನು ನಾಷ್ಟಕ್ಕೆ ಮಾಡ್ಬಿಡು ಒಂದಿನ, ನಾನು ತಿಂತೀನಿ. ಹಾಂ, ಕಾಯಿ ಬೇಕಿರು ಬಂಗ್ರಿ. ಸ್ವಲ್ಪ ಕಾಯಿ ಕೇಳಿಸ್ತಾ ಹೇಳಿದು. ರಕ್ಷಿ ಏನಿವತ್ತು ನಾಷ್ಟ? ಪೂರಿ. ಯಾರು ಫೇವ್ರೆಟ್ ಪೂರಿ? ಹಾಂ, ನಿಂಗೆ ಪೂರಿ ಬೇಕಾ? ನಿಂಗೆ ಪೂರಿ ಇರು ಬಂಗಾರು. ಒಂದು ನಿಮಿಷ ಕೊಡಿ. ನೀನು ಹಂಗಾಗ್ತೀವಿ ನೋಡು. ಅದು ನಾನು ಹೇಳ್ದೆ, ಅದಕ್ಕೆ ಎಣ್ಣೆ ಕಾಯ್ಬೇಕಿರು ಅಂತ. ಈ ಕಡೆ ತೆಗಿ, ಮೊಕ್ಕ ಸಿಡಿತು. ನಿನ್ನ ಮುಖ ನೋಡೋಕೆ ಹೋಗಿ ಆದ್ರೂ ಮುಖ ಹಿಂಗಾಯ್ತು. ಅದೇನಪ್ಪ ಮಾಡಲಿ, ಸೊರೈತದೆ. ಅಗ್ಲಕ್ಕೆ ಹಿಂಗೆ ಬಿಡಬೇಕಾಯ್ತು. ಹಿಂಗೆ. ಅಯ್ಯೋ ರಕ್ಷಿ ಸುಮ್ಮನೆ ರಕ್ಷಿ, ಎಣ್ಣೆ ಜಾರ್ ಬಿಡ್ತದೆ. ನಿನ್ನ ದಮ್ಮಯ್ಯ ಅಂತೀನಿ. ಸುಮ್ಮನಿದ್ದು ಬಿಡಪ್ಪ ನೀನು ದಯವಿಟ್ಟು. ಏನು ಟಾರ್ಚರ್ ಕೊಡ್ತಾನೆ ನೋಡಿ. ನೀನು ತಟ್ಟೆ ಇಟ್ಕೋ, ಪೂರಿ ಹಾಕ್ಕೊಡ್ತೀನಿ. ನಾನು ಚೂರು ಕಾಯ್ಬೇಕಣಪ್ಪ ಅಂತ ಹೇಳ್ದೆ ನಾನು. ಅದಕ್ಕೆ ತರಲೆ, ನೀನು ತರಲೆ ಕೆಲಸ ಮಾಡ್ತಾ ಇದೆಯಾ ಇಲ್ಲಿ? ನೀನು ಸ್ಟವ್ ಮೇಲೆ ಹಾಕ್ತಾರಾ? ಗಲೀಜು ನೀನು, ಗಲೀಜು ಸುಬ್ಬ. ಅಯ್ಯ, ಇದು ಸಿಡ್ದು ಬಿಡ್ತೈತೆ ಕಣ ಹಿಂಗೆ ಚಿಟಪಟ ಅಂತ. ನೀ ಅದೇನು ಅನ್ಕೊಂಡಿದ್ಯ ನೀನು ಅಂತ ಹಿಂಗೆ ಹಾಕ್ತಾರಯ್ಯ. ತೋರಿಸ್ತೀನಿ ರಂಗೆ ಅಂತ. ಬುಡ ಹಂಗಲ್ಲ ಚಿನಿ, ಇರು ತೋರಿಸ್ತೀನಿ. ಇರೋ ನಿಮಿಷ. ಏನಪ್ಪ ಅದಕ್ಕೆ ಕಣೋ ಗಾದಿ ಇರೋದು. ಹಂಗಾದ್ರೆ ಬಿಡು, ಇರು ತೋರಿಸ್ತೀನಿ ಒಂದು ನಿಮಿಷ. ಇದಾಗ್ಬಿಡ್ಲಿರು. ನೋಡೋ, ಹಿಂಗೆ ಹಿಡ್ಕೊಂಡು ಇತ್ತು ಫಸ್ಟು ನಿಧಾನಾಗಿ ಬಿಡಬೇಕು. ಬಿಡ್ಬಿಡು. ತಿರುಗಿಸ್ಬೇಕು. ಆಮೇಲೆ ನೋಡ್ದಾ, ಇಷ್ಟೇ ಪೂರಿ. ನೀನು ರೊಟ್ಟಿ ಥರ ಹಾಕ್ತೀಯಾ? ಹಾಕೊಡ್ಲ ನಿಂಗೀಗ? ಅಯ್ಯೋ ನೀನು ಚಿನ್ನಿ. ವೆರಿ ಗುಡ್. ಅವ್ನು ಡ್ರ್ಯಾಗನ್ ಫ್ರೂಟ್ ಎತ್ಕೊ. ಏನು ಬೇಕು? ಸಮಾಧಾನ ರಕ್ಷಿಗೆ ಇವತ್ತು ಖುಷಿ ಫುಲ್ಲು. ಹಂಗೆ ಬಿಟ್ಟಿದ್ದೆ ಪೂರಿನ ತಿನ್ಕೋಬೇಕು. ಸಾಗು ಹಾಕ್ಲಾ? ನನಗೇನು ಪೂರಿ ಅಂದರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಇವತ್ತು ನೋಡಿದೆ ನಾನು ಪೂರಿ ಹಾಕಿ ನೋಡಿ, ಒಂದು ಸ್ವಲ್ಪನೂ ಎಣ್ಣೆ ಏನೂ ಇರಲಿಲ್ಲ. ತೋರಿಸ್ತೀನಿ ರೀ ನಿಮಗೆ. ಚೆನ್ನಾಗಿ ಬಂದಿದೆ ಪೂರಿ. ಎಣ್ಣೆ ಜಾಸ್ತಿ ಇಟ್ಕೊಂಡ್ರೆ ನಂಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಇವತ್ತು ಪೂರಿನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಪೂರಿನೇ ಹಾಕೋತಾ ಇದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ಇಟ್ಕೊಂಡು ಹಾಕೋ. ಏನಿಷ್ಟ ನಿಂಗೆ? ಆಲೂಗಡ್ಡೆ ಇಷ್ಟನಾ? ಅಚ್ಚಿನಿ ಹಂಗೆಲ್ಲ ಮಾಡ್ತಾರ?
ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ಎಣ್ಣೆ ಹೀರ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಇವತ್ತು ನಾನು ಪೂರಿನೇ ಮಾಡಿಕೊಂಡೆ. ಬನ್ನಿ ತಿಂಡಿ ತಿನ್ನೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.